ಜೈ ಭೀಮ್. ಕುಕನೂರು ಪುರಸಭೆಯ ಚುನಾವಣಾ ಕಣದಲ್ಲಿ ಇಂದು ಕಾಂಗ್ರೆಸ್ ಕೈ ಮೇಲಾಗಿದೆ. ಹೈ ವೋಲ್ಟೇಜ್ ಚುನಾವಣೆಯಲ್ಲಿ ಪುರಸಭೆಯ ಗದ್ದುಗೆ ಏರಿದ್ದಾರೆ. ಈ ಚುನಾವಣೆಯಲ್ಲಿ ಶಾಸಕ ರಾಯರೆಡ್ಡಿ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಮತ ಚಲಾವಣೆ ವಿಶೇಷವಾಗಿತ್ತು. ಕುಕನೂರು ಪುರಸಭೆಯ ಅಧಿಕಾರ ಚುಕ್ಕಾಣಿ ಹಿಡಿಯಲು ನಡೆದ ಕಸರತ್ತು ಇಂದು ಅಂತ್ಯಗೊಂಡಿದೆ. 18ನೇ ವಾರ್ಡ್ನ ಲೀಲಾವತಿ ಅವರು ಅಧ್ಯಕ್ಷರಾಗಿ ಮತ್ತು 11ನೇ ವಾರ್ಡ್ನ ಮಂಜುಳಾ ಕಲ್ಮನಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಯಲಬುರ್ಗಾ ಕ್ಷೇತ್ರದ ಪ್ರಭಾವಿ ನಾಯಕ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಖುದ್ದಾಗಿ ಹಾಜರಿದ್ದು ಮತ ಚಲಾಯಿಸುವ ಮೂಲಕ ಅಭ್ಯರ್ಥಿಗಳ ಬೆನ್ನಿಗೆ ನಿಂತರು. ಪಕ್ಷದ ಶಿಸ್ತು ಮತ್ತು ಒಗ್ಗಟ್ಟಿನಿಂದಾಗಿ ಈ ಗೆಲುವು ಸಾಧ್ಯವಾಗಿದೆ ಎಂದು ಉಭಯ ನಾಯಕರು ಹರ್ಷ ವ್ಯಕ್ತಪಡಿಸಿದರು. ಕುಕನೂರು ಪಟ್ಟಣದ ಅಭಿವೃದ್ಧಿಗೆ ಹೊಸ ಆಡಳಿತ ಮಂಡಳಿ ಶ್ರಮಿಸಲಿದೆ. ಆಯ್ಕೆಯಾದ 2 ಮಹಿಳಾ ಜನಪ್ರತಿನಿಧಿಗಳಿಗೆ ನಮ್ಮ ಸಂಪೂರ್ಣ ಸಹಕಾರವಿದೆ ಎಂದು ಶಾಸಕ ಬಸವರಾಜ ರಾಯರೆಡ್ಡಿ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಈ ಸಮಯದಲ್ಲಿ ಅಭಿಪ್ರಾಯಪಟ್ಟರು. ಇದೇ ಥರ ಅಪ್ಡೇಟ್ಗಾಗಿ ರಣಗಲ್ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.